ಹಾಯ್ ಹಲೋ ಮಹಾಸಂಗಮ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಪಂಪ್ಕಿನ್ ಅಥವಾ ಚಿನ್ನಿಕಾಯಿ ಅಂತಾರೆ, ಕುಂಬಳಕಾಯಿ, ಅದರದ್ದು ಬಜ್ಜಿ ಮಾಡೋದನ್ನು ಹೇಳ್ತೀನಿ. ರೊಟ್ಟಿ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮೊದಲು ಪಂಪ್ಕಿನನ್ನು ಹೆಚ್ಕೋಬೇಕು. ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಪೀಸ್ ಮಾಡಿ ನೀರಲ್ಲಿ ಬೇಯಿಸಬೇಕು. ಹಾಗೇನಾದರೂ ಬೇಯಿಸ್ಬೋದು, ಇಲ್ಲ ಕುಕ್ಕರಲ್ಲಾದರೂ ಒಂದು ವಿಷಲ್ ಹೊಡಿಸಿದ್ರೆ ಸಾಕು. ಯಾಕಂದರೆ ತುಂಬ ಬೇಗ ಸಾಫ್ಟ್ ಆಗುತ್ತೆ. ಹಾಗಾಗಿ ಒಂದು ವಿಷಲ್ ಸಾಕು. ಬೇಯಿಸಿ ಆದಮೇಲೆ ಕುಕ್ಕರನ್ನು ಒಂದು ಕಡೆ ಎತ್ತಿಟ್ಕೊಂಡು ಒಂದು ಬಾಣಲಿ ತೊಗೋಬೇಕು. ಚಿಕ್ಕ ಬಾಣಲಿ ಇದ್ರೂ ಪರವಾಗಿಲ್ಲ. ಅದಕ್ಕೆ ಹಸಿಮೆಣಸು ಅಥವಾ ನನ್ನ ಹತ್ರ ಚೂಜ್ ಮೆಣಸು ಅಂತ ಹೇಳ್ತಾರಲ್ಲ, ಚಿಕ್ಕ ಮೆಣಸಿತ್ತು, ಅದು ಹಾಕಿದ್ದೀನಿ. ಆದರೆ ಒಂದು 7-8 ಚೂಜ್ ಮೆಣಸು, ಒಂದು ಸ್ವಲ್ಪ ಎಣ್ಣೆ, ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು, ಸ್ವಲ್ಪ ಒಂದೆರಡು ಪೀಸ್ ಬೆಳ್ಳುಳ್ಳಿ, ಇಷ್ಟು ಹಾಕಿ ಚೆನ್ನಾಗಿ ಹುರಿಬೇಕು. ನೆಕ್ಸ್ಟು ಪಂಪ್ಕಿನ್ ಹೋಳನ್ನು ಬೇಯಿಸ್ಕೊಂಡಿರ್ತೀವಲ್ಲ, ಅದು ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಒಂದು 10 ನಿಮಿಷ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಆ ಹೋಳುಗಳನ್ನೆಲ್ಲ ಹಾಕಬೇಕು. ನೀಟಾಗಿ ಹೋಳನ್ನೆಲ್ಲ ಹಾಕಿಬಿಟ್ಟು ಅದು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಬೇಕಾಗುತ್ತೆ. 2-3 ಸ್ಪೂನ್ ತೆಂಗಿನ ತುರಿಯನ್ನು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನೆಕ್ಸ್ಟು ನಾವು ಹುರಿದಿಟ್ಕೊಂಡಿದ್ವಲ್ಲ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಅದೆಲ್ಲದನ್ನು ತೆಗೆದು ಇದಕ್ಕೆ ಹಾಕಬೇಕು. ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇದೆಲ್ಲವನ್ನು ಮಿಕ್ಸಿನ ಮಾಡಬೇಕು. ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಮೊಸರು, ಒಂದು 2-3 ಸ್ಪೂನ್ ಮೊಸರು ಹಾಕಬೇಕು. ಹುಳಿಗೆ ಏನು ಹಾಕಿರಲ್ಲ, ಸೊ ಹುಳಿಗೆ ಮೊಸರನ್ನು ಹಾಕಿ ಮತ್ತೆ ಒಂದ್ಸರಿ ಮಿಕ್ಸಿ ಮಾಡಬೇಕು. ಅದಾದಮೇಲೆ ಇವಾಗ ಬಜ್ಜಿ ರೆಡಿಯಾಗಿದೆ. ಪಂಪ್ಕಿನ್ ಬಜ್ಜಿ ಅಥವಾ ಚಿನ್ನಿಕಾಯಿ ಅಂತಲೂ ಹೇಳ್ತೀವಿ. ಬಜ್ಜಿ ರೆಡಿಯಾಗಿದೆ. ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.